ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ಸ್ಟೂಡೆಂಟ್ಸ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಅದಕ್ಕೆ ಸಂಬಂಧಿಸಿದಂತ ಕ್ವಶನ್ಸ್ ಅನ್ನ ಕೇಳಿದ್ರು. ಅಂದ್ರೆ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿಲ್ಲ, ನಾನೀಗ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳಿದ್ರು. ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನು ಅಪ್ಲಿಕೇಶನ್ ಆಗಬೇಕಾದ್ರೆ ಕೆಲವು ಕೋಟಾಗಳಿಗೆ ಕ್ಲೇಮ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ, ಇವುಗಳನ್ನ ಕ್ಲೇಮ್ ಮಾಡಿದ್ದೆ. ಬಟ್ ಇದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಲಿಲ್ಲ. ಹಾಗಿದ್ರೆ ಕ್ಲೇಮ್ ಮಾಡಿದ್ದೆ ಆದ್ರೂ ಕೂಡ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ, ನಾನು ಕೌನ್ಸಿಲಿಂಗ್ಗೆ ಎಲಿಜಿಬಲ್ ಇರ್ತೀನಾ ಅಂತ ಕೇಳ್ತಾ ಇದ್ರು. ನಿಮಗೂ ಕೂಡ ಈ ರೀತಿ ಡೌಟ್ಸ್ ಇದ್ರೆ ವಿಡಿಯೋ ನೋಡಿ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಹಾಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸರಿ, ವಿಷಯ ಅಂತ ಹೇಳಿದ್ರೆ ಈಗ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕೋಟಾಗಳನ್ನ ಕ್ಲೇಮ್ ಮಾಡಿದ್ರು, ಅದೇ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ, ರಿಲಿಜಿಯಸ್ ಮೈನಾರಿಟಿ ಕೋಟಾ ಅಥವಾ ಸ್ಪೆಷಲ್ ಕ್ಯಾಟಗರಿ ರಿಲೇಟೆಡ್, ಇಲ್ಲದ್ರೆ ಕನ್ನಡ ಮೀಡಿಯಂ ಕೋಟಾ, ಈ ರೀತಿ ಕ್ಲೇಮ್ ಮಾಡಿದ್ರು. ಬಟ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿಲ್ಲ. ಆ ಟೈಮಲ್ಲಿ ನೀವು ಕ್ಲೇಮ್ ಮಾಡುವಂತಹ ಕೋಟಾ ಕ್ಯಾನ್ಸಲ್ ಆಗುತ್ತೆ, ಬಟ್ ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಒಬ್ಬರು ಸ್ಟೂಡೆಂಟ್ ಇದ್ದಾರೆ ಸಂತೋಷ್ ಅಂತ, ಅವರು ಕನ್ನಡ ಮೀಡಿಯಂ ಕೋಟಾವನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕ್ಲೇಮ್ ಮಾಡಿದ್ರು. ಬಟ್ ಅವರು ಆ ಕನ್ನಡ ಮೀಡಿಯಂ ಕೋಟಾ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುವಂತ ಸಂದರ್ಭದಲ್ಲಿ ಸಬ್ಮಿಟ್ ಮಾಡಲಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಆಯ್ತು, ಅಂದ್ರೆ ಈ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ರಿಲೇಟೆಡ್ ವೆರಿಫಿಕೇಶನ್ ಕಾಲೇಜಲ್ಲಿ ಆಯ್ತು. ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಸೋದಕ್ಕೆ ಹೇಳಿದ್ರು. ಬಟ್ ಆ ಸಂತೋಷ್ ಅನ್ನೋ ಸ್ಟೂಡೆಂಟ್ ಏನ್ ಮಾಡಿದ್ರು, ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕ್ಲೇಮ್ ಮಾಡಿದ್ರು ಕೂಡ, ಕನ್ನಡ ಮೀಡಿಯಂ ಕೋಟಾವನ್ನು ಕ್ಲೇಮ್ ಮಾಡಿದ್ರು. ಬಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರದೇ ಇರೋದ್ರಿಂದ ಕನ್ನಡ ಮೀಡಿಯಂ ಕೋಟಾ ಕ್ಯಾನ್ಸಲ್ ಆಗುತ್ತೆ. ಬಟ್ ಅವರಿಗೆ ಇನ್ನು ರ್ಯಾಂಕ್ ಬಂದಿದೆ, ಆ ರ್ಯಾಂಕ್ ಆಧಾರವಾಗಿ ಅವರು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ಬಹುದು. ಬಟ್ ಕೋಟಾ ಕೂಡ ಸಿಕ್ಬಿಟ್ಟಿದ್ರೆ ಅವರಿಗೆ ಮತ್ತು ಒಳ್ಳೆ ಕಾಲೇಜ್, ಅಂದ್ರೆ ಯಾವ ಕಾಲೇಜ್ ಸೀಟ್ ಸಿಕ್ಕಿರುತ್ತೆ ಅದಕ್ಕಿಂತ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಈ ಕೋಟಾ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ಓಕೆನಾ, ಕನ್ನಡ ಮೀಡಿಯಂ ಕೋಟಾ ಇರುವಂತಹ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ, ಹಾಗೆ ರೂರಲ್ ಕೋಟಾ ಇರುವಂತಹ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ಸೊ ಇದರಿಂದ ಈ ಕೋಟಾಗಳು ಇದ್ರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸ್ ಇದೆ. ಅಂದ್ರೆ ರ್ಯಾಂಕ್ ಸ್ವಲ್ಪ ಕಡಿಮೆ ಇದೆ, ಬಟ್ ರ್ಯಾಂಕ್ ಕಡಿಮೆ ಇದ್ರೂ ಕೂಡ ಒಳ್ಳೆ ಕಾಲೇಜ್ ಸೀಟ್ ಸಿಗುವಂತ ಚಾನ್ಸ್ ಇರುತ್ತೆ. ಈ ಕೋಟಾ ಕಳೆದುಕೊಳ್ಳೋದ್ರಿಂದ ಇಲ್ಲಿ ಚಾನ್ಸಸ್ ಮಿಸ್ ಆಗುತ್ತೆ. ಅದನ್ನ ಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗಲ್ಲ, ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ಬಹುದು. ನಂತರ ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅವರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಮಿನಿಮಮ್ 7 years ಸ್ಟಡಿ ಆಗಿರಬೇಕು. ಆ 7 years ಅಲ್ಲಿ ಯಾವ್ದಾದ್ರು 1 ವರ್ಷ SSLC ಆಗಿರ್ಬೇಕು, ಇದ್ದಿದ್ರೆ ಸೆಕೆಂಡ್ PUC ಆಗಿರ್ಬೇಕು ಅಂತ ಕೆದವರು ಹೇಳಿದ್ರು. ನಂತರ ನಿಮ್ಮ ಸ್ಟಡಿ ಡೀಟೇಲ್ಸ್ ಏನಿದೆ ಅದನ್ನ SATS ID ಇಂದ ಕೆದವರು ಪಡೆದುಕೊಂಡ್ರು. ಈಗ SATS ID ಇಂದ ನಿಮ್ಮ ಸ್ಟಡಿ ಡೀಟೇಲ್ಸ್ ಕೆದವರು ಪಡೆದುಕೊಂಡಾಗ ಯಾವ ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್ ಕರೆಕ್ಟ್ ಆಗಿ ಅಂದ್ರೆ ಕೆದವ್ರಿಗೆ ಸಿಕ್ಕಿರಲ್ಲ, ಅವರು ವೆರಿಫಿಕೇಶನ್ ಮಾಡಿಸ್ಬೇಕಾಗಿರುತ್ತೆ. ಅಂದ್ರೆ ಈಗ ಮಿನಿಮಮ್ 7 years ವೆರಿಫೈ ಆಗಿರ್ಬೇಕು ಅಂತ ಇದೆ. ಈಗ ಕೆಲವು ಸ್ಟೂಡೆಂಟ್ಸ್ ಅವ್ರದ್ದು ಸ್ಟಡಿ ಡೀಟೇಲ್ಸ್ 5 years ಡೀಟೇಲ್ಸ್ ಅಷ್ಟೇ ಸಿಕ್ಕಿದೆ ಕೆದವರಿಗೆ. ಆ ಟೈಮಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗತ್ತೆ, 7 years ಸ್ಟಡಿ ಡೀಟೇಲ್ಸ್ ವೆರಿಫೈ ಮಾಡೋದಕ್ಕೆ ಕಾಲೇಜ್ಗೆ ಹೋಗ್ಬೇಕಾಗತ್ತೆ. ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಯಾರು ಪ್ರತೀಕ್ಷಾ ಅಂತ. ಓಕೆ, ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಸ್ಟಡಿ ಡೀಟೇಲ್ಸ್, ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ವರೆಗೆ ಸ್ಟಡಿ ಮಾಡಿದ್ದಾರೆ, ಅದರಲ್ಲಿ 10 years ವೆರಿಫೈ ಆಗಿದೆ. ಓಕೆನಾ, 10 years ವೆರಿಫೈ ಆಗಿದೆ. ಆಲ್ರೆಡಿ 10 years SATS ID ನ ವೆರಿಫೈ ಆಗಿರೋದಕ್ಕೆ ಅವರು ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಬಟ್ ಒಂದು ಪರ್ಟಿಕ್ಯುಲರ್ ಕೋಟಾವನ್ನ ಕ್ಲೇಮ್ ಮಾಡಿದ್ರೆ ಆ ಟೈಮಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಬಟ್ ಅವರಿಗೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಈ ರೀತಿ ಯಾವುದೇ ಕೋಟಾ ಇಲ್ಲ. ಜಸ್ಟ್ ಕರ್ನಾಟಕ ರಾಜ್ಯದಲ್ಲಿ 7 years ಸ್ಟಡಿ ಮಾಡಿದೀವಿ ಅಂತ ವೆರಿಫೈ ಆಗಿರ್ಬೇಕಿತ್ತು. ಬಟ್ ಅದು ಆಲ್ರೆಡಿ ವೆರಿಫೈ ಆಗಿದೆ, ಅಂದ್ರೆ SATS ID ಡೀಟೇಲ್ಸ್ ಪಡೆದುಕೊಂಡಾಗಲೇ 10 years ವೆರಿಫೈ ಆಗಿದೆ. ಆ ಟೈಮಲ್ಲಿ ಅವರು ವೆರಿಫಿಕೇಶನ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಈ ರೀತಿ ಯಾವುದಾದ್ರೂ ವಿದ್ಯಾರ್ಥಿಗಳು ಸ್ಟಡಿ ಡೀಟೇಲ್ಸ್ ಏನಿದೆ ಅದು 7 yearsಗಿಂತ ಜಾಸ್ತಿ ಆಲ್ರೆಡಿ SATS ID ಇಂದ ವೆರಿಫೈ ಆಗೋಗಿದೆ ಅಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಮಾಡದೇ ಇದ್ರೂ ಕೂಡ ಕೌನ್ಸಿಲಿಂಗಿಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಏನಾದರೂ ಡೌಟ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆನಾ? ಓಕೆ, ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.